ಇನ್ನು ಐನಾತಿ ಐಶ್ವರ್ಯಳ ಕಹಾನಿ ಬಗೆದಷ್ಟು ಬಯಲಾಗ್ತಾ ಇದೆ. ವೈದ್ಯರೊಬ್ಬರಿಂದ 6 ಕೋಟಿ 2 ಲಕ್ಷ ಪಡೆದು ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. 2022 ಮಾರ್ಚ್ನಲ್ಲಿ ಸರ್ಜರಿಗೆ ಅಂತ ವೈದ್ಯರ ಬಳಿ ಐಶ್ವರ್ಯ ಹೋಗಿದ್ಲಂತೆ, ಕಾಸ್ಮೆಟಿಕ್ ಸರ್ಜರಿಗೋಸ್ಕರ. ಆ ಸಂದರ್ಭದಲ್ಲಿ ವೈದ್ಯರಿಗೆ ಪರಿಚಯ ಆಗಿದೆ. ಸೆಕೆಂಡ್ ಹ್ಯಾಂಡ್ ಕಾರ್ ಬಿಸ್ನೆಸ್ ಅಂತ ಹೇಳ್ಕೊಂಡಿದ್ಲು ವೈದ್ಯರ ಬಳಿ. ಇನ್ನು ಐಷಾರಾಮಿ ಕಾರನ್ನ ವೈದ್ಯರು ಕೂಡ ನೋಡ್ತಾ ಇದ್ರು. ಸೆಕೆಂಡ್ ಹ್ಯಾಂಡ್ ತಗೋಬೇಕು ಅಂತ ಹೇಳಿ ವೈದ್ಯರಿಗೆ ಕಾರನ್ನ ಕೊಡಿಸೋದಾಗಿ ಐಶ್ವರ್ಯ ಅದೇ ಸಂದರ್ಭದಲ್ಲಿ ಮಾತುಕತೆಯನ್ನು ಕೂಡ ನಡೆಸಿದ್ಲು. ಮೊದಲು 2 ಕೋಟಿ 75 ಲಕ್ಷ ಹಣವನ್ನು RTGS ಮೂಲಕ ವರ್ಗಾವಣೆ ಮಾಡಿಸಿಕೊಳ್ಳಲಾಗಿತ್ತು. ನಂತರ 3 ಕೋಟಿ 25 ಲಕ್ಷ ನಗದನ್ನು ಆಕೆ ಪಡ್ಕೊಂಡಿದ್ಲು. 6 ಕೋಟಿ ಹಣ ಪಡೆದು ಕಾರನ್ನ ಕೊಡಿಸದೆ ಐಶ್ವರ್ಯ ವೈದ್ಯರಿಗೂ ಕೂಡ ವಂಚನೆಯನ್ನು ಮಾಡಿರುವಂತಹ ಆರೋಪ ಇಲ್ಲಿ ಕೇಳಿಬಂದಿದೆ. ಹಣ ವಾಪಸ್ ಕೇಳಿದ್ದಕ್ಕೆ ಐಶ್ವರ್ಯ ಹೊಸ ಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ಲಂತೆ. ವಿಜಯನಗರ ಕ್ಲಬ್ಗೆ ಬನ್ನಿ, ಹಣ ಕೊಡ್ತೇನೆ ಅಂತ ಹೇಳಿದ್ಲು. 2023ರಲ್ಲಿ ವಿಜಯನಗರ ಕ್ಲಬ್ಗೆ ವೈದ್ಯ ದಂಪತಿ ಹೋಗ್ತಾರೆ. ಕ್ಲಬ್ಗೆ ವೈದ್ಯ ದಂಪತಿ ಬರ್ತಾ ಇದ್ದ ಹಾಗೆ ಐಶ್ವರ್ಯ ಅವರನ್ನ ನಿಂದಿಸ್ತಾಳೆ. ನನ್ನ ಹತ್ರ ಹಣ ಕೇಳ್ತೀಯಾ ಅಂತ ಐಶ್ವರ್ಯ ಬಾಯಿಗೆ ಬಂದ ಹಾಗೆ ವೈದ್ಯ ದಂಪತಿಗೆ ಬೈತಾಳೆ. ಒಂದು ವೇಳೆ ನನ್ನ ಬಳಿ ಏನಾದರೂ ಹಣ ಕೇಳಿದ್ರೆ ಅತ್ಯಾಚಾರ ಮಾನಹಾನಿ ಕೇಸನ್ನು ಹಾಕ್ತೀನಿ ಅಂತ ಹೆದರಿಸಿದ್ದಾಳೆ. ಹಣ ಕೇಳಿದ್ದಕ್ಕೆ ರೇಪ್ ಕೇಸನ್ನು ದಾಖಲಿಸುವುದಾಗಿ ಬೆದರಿಕೆಯನ್ನು ಹಾಕಿದ್ಲು ಅಂತ ವೈದ್ಯರು ಹೇಳಿದ್ದಾರೆ. ಈ ವಿಷಯ ಇಲ್ಲೇ ಬಿಟ್ಬಿಡಬೇಕು ಅಂತ ಆ ಸಂದರ್ಭದಲ್ಲೂ ಕೂಡ 5 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟು 2 ಲಕ್ಷ ರೂಪಾಯಿ ಹಣವನ್ನ ಸುಲಿಗೆ ಮಾಡಿದ್ದಾಳೆ. ಒಟ್ಟು 6 ಕೋಟಿ 2 ಲಕ್ಷ ರೂಪಾಯಿ ಹಣವನ್ನ ಪಡೆದು ಐಶ್ವರ್ಯ ವೈದ್ಯರಿಗೆ ವಂಚನೆಯನ್ನ ಮಾಡಿದ್ದಾಳೆ ಅಂತ ಹೇಳಿ ವಿಜಯನಗರ ಠಾಣೆಯಲ್ಲಿ FIR ದಾಖಲಾಗಿದೆ.